ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ವಾಸ್ತು ವಿಚಾರ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಯಾಕೆಂತಂದರೆ ವಾಸ್ತು ವಿಚಾರ ಹೆಚ್ಚಿನ ಜನಗಳಿಗೆ ರೀಚ್ ಆಗ್ತಾ ಇದೆ, ಹಾಗೆ ಹೆಚ್ಚಿನ ಕರೆಗಳು ಬರ್ತಾ ಇದೆ. ನಿಮ್ಮ ಮುಖಾಂತರನೂ ಹೆಚ್ಚಿನ ರೆಸ್ಪಾನ್ಸ್ ಸಿಗ್ತಾ ಇರೋದು ನಮಗೆ ತುಂಬ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಹಾಗೆಯೇ ಇವತ್ತಿನ ವಿಷಯ ದಿಕ್ಕುಗಳು, ಹಾಗೆ ಅದರ ವಿಂಗಡಣೆ, ಹಾಗೆಯೇ ಡಿಗ್ರಿ. ಏನಿದು ಡಿಗ್ರಿ ಅಂದರೆ ಅದನ್ನು ಹೇಗೆ ವಿಂಗಡಣೆ ಮಾಡಿದ್ದಾರೆ ಇದನ್ನು ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಮೊದಲಿಗೆ ದಿಕ್ಕುಗಳು ಎಷ್ಟಿದೆ ಅಂತ ಎಲ್ರಿಗೂ ನಿಮಗೆ ಗೊತ್ತು. ಒಂದು ಈಸ್ಟು, ವೆಸ್ಟು, ನಾರ್ತು, ಸೌತು. ಈ 4 ದಿಕ್ಕುಗಳು ಎಲ್ರಿಗೂ ಗೊತ್ತಿರುವಂಥದ್ದು. ಈ 4 ದಿಕ್ಕುಗಳನ್ನು ಮತ್ತೆ ಇನ್ನೂ 12 ದಿಕ್ಕುಗಳಾಗಿ ವಿಂಗಡಣೆ ಮಾಡಿದ್ವಿ. ಅಂದರೆ ಈ 4 ದಿಕ್ಕುಗಳಂತೆ ಇನ್ನೂ 12 ದಿಕ್ಕುಗಳಿದೆ. ಅದು ಯಾವುದು ಅಂತ ನಿಮಗೆ ಗೊತ್ತಾ? 12 ದಿಕ್ಕುಗಳು: ನಾರ್ತ್ ಈಸ್ಟು, ಸೌತ್ ವೆಸ್ಟು, ನಾರ್ತ್ ವೆಸ್ಟು. ಇದಿಷ್ಟು ಗೊತ್ತಿರುವಂಥದ್ದೇ. ಅದನ್ನು ನಾವು ಮತ್ತೆ ನಾರ್ತ್ ಈಸ್ಟು, ಮತ್ತು ಇದು ಈಸ್ಟರ್ನ್ ನಾರ್ತ್ ಈಸ್ಟ್. ಅದೇ ರೀತಿ ಈಸ್ಟರ್ನ್ ಸೌತ್ ಈಸ್ಟ್, ಅದೇ ರೀತಿ ಸೌತರ್ನ್ ಸೌತ್ ಈಸ್ಟ್, ಅದೇ ರೀತಿ ಸೌತರ್ನ್ ಸೌತ್ ವೆಸ್ಟ್, ಇದು ವೆಸ್ಟರ್ನ್ ಸೌತ್ ವೆಸ್ಟ್, ಮತ್ತು ವೆಸ್ಟರ್ನ್ ನಾರ್ತ್ ವೆಸ್ಟು, ನಾರ್ತನ್ ನಾರ್ತ್ ವೆಸ್ಟ್. ಈ ರೀತಿಯಾಗಿ ಒಟ್ಟು 12 ದಿಕ್ಕುಗಳು, ಉಪದಿಕ್ಕುಗಳು, ಮತ್ತು 4 ದಿಕ್ಕುಗಳು, ಒಟ್ಟು 16 ದಿಕ್ಕುಗಳು. ಈ 16 ದಿಕ್ಕುಗಳು ನಮಗೆ ತುಂಬ ಸಹಾಯಕವಾಗಿದೆ. ಈ 16 ದಿಕ್ಕುಗಳಲ್ಲಿ ಈಗ ಈಸ್ಟ್ ಏನಕ್ಕೆ 90 ಡಿಗ್ರಿ ಬಂದಿದೆ, ವೆಸ್ಟ್ ಏನಕ್ಕೆ 270 ಡಿಗ್ರಿ ಬಂದಿದೆ ಅನ್ನೋದನ್ನು ನೋಡೋಣ. ನಮಗೆ ಮೊದಲು ಸಿಕ್ಕಿದ್ದು ನಾರ್ತ್ ಪೋಲು, ಎಲ್ರಿಗೂ ಗೊತ್ತಿರುವಂಥದ್ದು. ಅದನ್ನು ನಾವು 0 ಡಿಗ್ರಿಯಿಂದ ಸ್ಟಾರ್ಟ್ ಮಾಡ್ತು ಅಂತಂದರೆ, ನೆಕ್ಸ್ಟು ನಾರ್ತ್ ಈಸ್ಟ್ಗೆ 22.5 ಡಿಗ್ರಿ, ನಾರ್ತ್ ಈಸ್ಟ್ಗೆ ಮತ್ತೆ 22.5 ಡಿಗ್ರಿ, ಅಂದರೆ 45 ಡಿಗ್ರಿ ಆಯಿತು. ಮತ್ತು ಈಸ್ಟರ್ನ್ ನಾರ್ತ್ ಈಸ್ಟ್ಗೆ ಮತ್ತೆ 22.5 ಡಿಗ್ರಿ, ಇದೇ ರೀತಿ 67.5 ಡಿಗ್ರಿ ಆಯಿತು. ಮತ್ತು ಈಸ್ಟ್ಗೆ ಬಂದಾಗ 90 ಡಿಗ್ರಿ. ಈ ರೀತಿ 16 ದಿಕ್ಕುಗಳಿಗೂ 22.5 ಡಿಗ್ರಿಯನ್ನು ಕೊಟ್ಟಿದ್ದೀವಿ. ಈ ರೀತಿಯಾಗಿ ಡಿವೈಡ್ ಮಾಡಿರೋದ್ರಿಂದ ಟೋಟಲಿ 360 ಡಿಗ್ರಿ ಬರುತ್ತೆ. ಎಕ್ಸಾಕ್ಟಾಗಿ ಸೌತ್ಗೆ 180 ಡಿಗ್ರಿ, ವೆಸ್ಟ್ಗೆ 270 ಡಿಗ್ರಿ, ಹಾಗೆಯೇ ಇಲ್ಲಿಗೆ 360 ಬರುತ್ತೆ. ನಾವು 0 ಸ್ಟಾರ್ಟ್ ಮಾಡ್ತೀವಿ. ಈ ರೀತಿಯಾಗಿ ನಾವು 360 ಡಿಗ್ರಿಯನ್ನು ಈ ರೀತಿ ದಿಕ್ಕುಗಳಿಗೆ ಈ ರೀತಿಯಾಗಿ ಡಿಗ್ರಿಗಳನ್ನ ಕೊಟ್ಟು ವಿಂಗಡಣೆ ಮಾಡಿದ್ದೀವಿ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾ? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಯಿತಾ? ಲೈಕ್ ಮಾಡಿ. ಹಾಗೆಯೇ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು, ವಾಸ್ತುಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತಿಳಿಸ್ಕೊಡಿ. ಆ ಒಂದು ಟಾಪಿಕ್ನ ನಾವು ತೊಗೊಂಡು ವಿಡಿಯೋನ ಮಾಡ್ತೀವಿ. ಹಾಗೆಯೇ ನೀವೇನಾದರೂ ಮನೆ ಕಟ್ತಾ ಇದ್ದೀರಾ, ಪ್ಲ್ಯಾನ್ಸ್ಗಳು ಬೇಕಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅಥವಾ ನಿಮ್ಮದೇ ಪ್ಲ್ಯಾನ್ಸ್ಗಳಿದೆಯಾ, ಅದನ್ನು ನಮಗೆ ಕಳಿಸ್ಕೊಡಿ ವಾಟ್ಸಪ್ನಲ್ಲಿ. ನಾವು ಅದರ ವಿಶ್ಲೇಷಣೆಯನ್ನು ಮಾಡಿಕೊಡ್ತೀವಿ. ಹಾಗೆಯೇ ಮತ್ತೊಂದು ವಾಸ್ತು ವಿಚಾರದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.